ನಮಸ್ತೆ ವೀಕ್ಷಕರೇ, ಎನ್ಆರ್ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಮಧುಶ್ರೀ ಡೆವಲಪರ್ಸ್ ಅವರು ಡೆವಲಪ್ ಮಾಡಿರೋ ಅಂತ ಮಧುಶ್ರೀ ಎನ್ಕ್ಲೇವ್ ಅನ್ನೋ ಗೇಟೆಡ್ ಕಮ್ಯುನಿಟಿಲಿ ಇದ್ದೀವಿ. ಇದು ಕಂಪ್ಲೀಟ್ ನಿಮಗೆ ಕಾಂಕ್ರೀಟ್ ರೋಡ್ಸ್ ಇಂದ ಕೂಡ ಒಂದು ಗ್ರ್ಯಾಂಡ್ ಆರ್ಚ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂಡ್ ಕಾಂಕ್ರೀಟ್ ರೋಡ್ ಬರುತ್ತೆ. ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಸೊ ಈ ಪ್ರಾಪರ್ಟಿ ಒಳಗೆ ಏನೇನಿದೆ, ಏನೇನು ಅಮ್ಯುನಿಟೀಸ್ ಇದೆ, ಏನ್ ಪ್ರೊವೈಡ್ ಮಾಡ್ತಿದ್ದಾರೆ, ಎಲೆಕ್ಟ್ರಿಸಿಟಿ, ವಾಟರ್ ಸಪ್ಲೈ ಎಲ್ಲ ಕೂಡ ಏನ್ ಫೆಸಿಲಿಟೀಸ್ ಇದೆ ಅಂತ ತಿಳ್ಕೊಳ್ಳೋಣ. ಈ ಲೇಔಟ್ ನಿಮಗೆ BMRDA ಅಪ್ರೂವ್ಡ್ ಆಗಿದೆ ಅಂಡ್ ಇಂಡಿವಿಜುವಲ್ ಇ ಖಾತಾ ಪ್ರಾಪರ್ಟೀಸ್ ಇದೆ ಅಂಡ್ ಇಲ್ಲಿ ನಿಮಗೆ ಎಲ್ಲಾ ಡೈಮೆನ್ಷನ್ ಸೈಟ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಅಫ್ಕೋರ್ಸ್ ಎಲ್ಲರೂ ಅಫೋರ್ಡ್ ಮಾಡುವಂತ ಪ್ರಾಪರ್ಟೀಸ್ ನ ಅವರು ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಮೆಜರ್ಮೆಂಟ್ಸ್ ಕೂಡ ನಿಮಗೆ ಯಾವ ತರ ಬೇಕೋ ಆ ತರ ಅವೈಲೇಬಲ್ ಇದೆ. ಸೊ ಈಗ ಈ ಲೇಔಟ್ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ನ ನಾವು ಈ ಪ್ರಾಜೆಕ್ಟ್ ಓನರ್ ಆಗಿರುವಂತ ಗೋವಿಂದ ರಾಜು ಸರ್ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸೊ ನಮ್ ಜೊತೆ ಇವತ್ತು ಮಧುಶ್ರೀ ಬಿಲ್ಡರ್ಸ್ ಓನರ್ ಆಗಿರುವಂತ ಗೋವಿಂದ ರಾಜು ಸರ್ ಇದ್ದಾರೆ. ಅವ್ರ ಹತ್ರ ಕೇಳಿ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಸರ್, ಈ ಲೇಔಟ್ ಫಸ್ಟ್ ಆಫ್ ಆಲ್ ಎಲ್ಲಿ ಲೊಕೇಶನ್ ಬರುತ್ತೆ ಅಂತ ಹೇಳಿ, ಮೇನ್ ಹೈಲೈಟ್ ಏನು ಅಂತ ಹೇಳಿ ಸರ್. ಮೇಡಮ್, ಇದು ಮಾಗಡಿ ರೋಡು, ಡಬಲ್ ರೋಡು, ಒಂದು ಸುಂದರವಾದಂತ ಹೊಸ ರಸ್ತೆ ಆಗಿದೆ. ಈ ರಸ್ತೆಯಲ್ಲಿ ಕಡವೆಗೆರೆ ಗೇಟ್ ವರೆಗೂ ಈಗಾಗಲೇ ಮೆಟ್ರೋ ಕೆಲಸ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ತಾವರೆಕೆರೆಗೆ ಈಗಾಗಲೇ ಸೆಂಟ್ರಲ್ ಗವರ್ಮೆಂಟ್ ಇಂದ ಅನುಮೋದನೆ ಸಿಕ್ಕಿದೆ. ನಿಮ್ಗೆ ಸ್ಕೂಲು, ಚೌಲ್ಟ್ರಿಗಳು, ತಾವರೆಕೆರೆ ಸಿಟಿ ಮಾಲ್ಗಳು, ನಿಮ್ಗೆ ಸಂಡೇ ಸಂತೆ ಇರ್ತದೆ. ನಿಮ್ಗೆ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಓದ್ಸೋದಕ್ಕೆ ಒಳ್ಳೊಳ್ಳೆ ಸ್ಕೂಲ್ ಇದೆ ನಿಮ್ಗೆ ಈ ಭಾಗದಲ್ಲಿ. ತಾವರೆಕೆರೆ ಸಿಟಿಯಿಂದ 1.3 ಆಗ್ತದೆ. ನಮ್ಮ ಮಧುಶ್ರೀ ಎನ್ಕ್ಲೇವ್ ಲೇಔಟ್ಗೆ 1.3 ಆಗ್ತದೆ. ಸರ್, ನಾವೀಗ ಆಲ್ರೆಡಿ ನೋಡಿದೀವಿ, ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದೀರಾ, ಮತ್ತೆ ಒಂದು ಪೀಸ್ಫುಲ್ ಎನ್ವಿರಾನ್ಮೆಂಟ್ ಮಧ್ಯದಲ್ಲಿ ಇದೆ ಈ ಲೇಔಟ್. ಸೊ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಕೊಡಿ. ಇದು BMRDA ಅಪ್ರೂವ್ಡ್ ಆಗಿದೆಯಾ ಹೇಗೆ ಅಂತ? ಈ ಮಧುಶ್ರೀ ಎನ್ಕ್ಲೇವ್ ಅಲ್ಲಿ ಏನೇನ್ ಡೆವಲಪ್ಮೆಂಟ್ ಮಾಡಿದೀವಿ ಅಂದ್ರೆ, ಇದು BMRDA ಅಪ್ರೂವಲ್, ರಿಜಿಸ್ಟ್ರೇಷನ್ಗೆ ರೆಡಿ ಇದೆ. ಟೋಟಲ್ ಗೇಟೆಡ್ ಇದು 7.5 ಎಕರೆ ಲ್ಯಾಂಡ್, ಟೋಟಲ್ ಗೇಟೆಡ್. ಸಿಂಗಲ್ ಏಕಾತೆ, ಟ್ಯಾಕ್ಸ್ ಇದೆ, ಸೆಸ್ ಇದೆ. ರಿಜಿಸ್ಟ್ರೇಷನ್ಗೆ ಈಗಾಗಲೇ ರೆಡಿ ಇದೆ. ಈಗ ಒಂದ್ 4 ತಿಂಗಳಾಯ್ತು ಇನಾಗ್ರೇಷನ್ ಮಾಡಿದ್ದೀನಿ. ಇಷ್ಟಾಗಿದೆ ಮೇಡಮ್. ಮತ್ತೆ ಈ ಪ್ರಾಪರ್ಟಿಲಿ ಯಾವ್ಯಾವ ಮೆಜರ್ಮೆಂಟ್ ಸೈಟ್ಸ್ ಇದೆ ಸರ್, ಅದನ್ನ ತಿಳಿಸ್ಕೊಡಿ. ಮೇಡಮ್, 30-50 ಇದೆ, ಅಂದ್ರೆ 1500 ಅಡಿ ಒಂದು ಮೆಜರ್ಮೆಂಟ್ ಇದೆ. 30-40 1200 ಅಡಿ ಒಂದು ಮೆಜರ್ಮೆಂಟ್ ಇದೆ. 20ಕ್ಕೆ 41 ಇದೆ. 20ಕ್ಕೆ 51 ಇದೆ. 4 ಮೆಜರ್ಮೆಂಟ್ ಇದೆ. 1500 ಅಡಿ ಇದೆ, 1200 ಅಡಿ ಇದೆ, 1000 ಅಡಿ ಇದೆ, 800 ಅಡಿ ಇದೆ. 4 ಮೆಜರ್ಮೆಂಟ್ ಇದೆ ಲೆವೆಟ್ ಅಲ್ಲಿ. ಸೊ ಹಂಗಿದ್ರೆ ಲೈಕ್ ಮಿಡಲ್ ಕ್ಲಾಸ್ ಪೀಪಲ್ ಕೂಡ ಅಫೋರ್ಡ್ ಮಾಡುವಂತ ಸೈಟ್ಸ್ ಇದೆ ಇಲ್ಲಿ. 100%. ಸೊ ಇವಾಗ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ವಾಟರ್ ಫೆಸಿಲಿಟಿ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಹೇಗಿದೆ ಅಂತ ಈ ಕಮ್ಯುನಿಟಿಲಿ ತಿಳಿಸಿ ಸರ್. ಮೇಡಮ್, ನಮ್ದು ಫಸ್ಟ್ 75,000 ವಾಟರ್ ಟ್ಯಾಂಕ್ ಇದೆ. ಓ ಟ್ಯಾಂಕ್ 75,000. ಟ್ಯಾಂಕ್ ಇಂದ ಕೆಳಭಾಗದಲ್ಲಿ ನಿಮ್ಗೆ 50,000 ಲೀಟರ್ ಸಂಪ್ ಇದೆ. STP ಇದೆ. 75,000 STP ಇದೆ. ನೆಕ್ಸ್ಟ್ ನಿಮ್ಗೆ ಎಲ್ಲಾ ಬೀದಿ ದೀಪ ಇದೆ, ನೋಡಿರ್ಬೇಕು. ಬೀದಿ ದೀಪ ಇದೆ. ನಿಮ್ಗೆ ಅಂಡರ್ಗ್ರೌಂಡ್ ಕೇಬಲ್ ಇದೆ. 24 ಅವರ್ ನಿಮ್ಗೆ ವಾಟರ್ ಇರ್ತದೆ. ನಿಮ್ಗೆ ಕಾಂಕ್ರೀಟ್ ರಸ್ತೆ, ವೈಟ್ ಟಾಪಿಂಗ್ ರಸ್ತೆ ಮಾಡಿದೀವಿ. ನಿಮ್ಗೆ ಎಲ್ಲಾ ಸುಂದರವಾಗಿ ಬಡಾವಣೆಯಲ್ಲಿ ಗಿಡ ಇದೆ, ಗಿಡಗಳು ಹಾಕಿದೀವಿ. ತರ ಗಿಡ ಇದೆ. ನಿಮ್ಗೆ CA ಜಾಗ ಇದೆ, ಪಾರ್ಕ್ ಜಾಗ ಇದೆ. ನಿಮ್ಗೆ ಪ್ರತಿ ಒಂದು ಸೌಲಭ್ಯ ಏನ್ ನಿಮ್ಗೆ ಸರ್ಕಾರದ BD ಅಪ್ರೂವಲ್ ಅಲ್ಲಿ ಏನ್ ಮಾಡ್ತಾರೋ ಅದಕ್ಕೆ ಡಬಲ್ ಕ್ವಾಲಿಟಿ ಲೆವೆಟ್, ಡಬಲ್ ಕ್ವಾಲಿಟಿ ಮಾಡಿದ್ವಿ. ಸರ್, ಈಗ ಇಲ್ಲಿ ಬಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕು, ಒಂದು ಫ್ಯಾಮಿಲಿ ಇಲ್ಲಿ ಮೂವ್ ಆಗಬೇಕು ಅಂತ ಅಂದ್ರೆ ಅವರಿಗೆ ರೆಡಿ ಟು ಕನ್ಸ್ಟ್ರಕ್ಟ್ ಅನ್ನೋ ತರ ಸೈಟ್ಸ್ ಇದೆಯಾ ಸರ್? ಮೇಡಮ್, ರೆಡಿ ಅಂದ್ರೆ ಇವತ್ತು ರಿಜಿಸ್ಟ್ರೇಷನ್ ಆದ್ರೆ ನಾಳೆ ಬೆಳಗ್ಗೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೋದು. ಯಾಕೆಂದ್ರೆ ವಾಟರ್ ಇದೆ, ನಿಮ್ಗೆ ಕರೆಂಟ್ ಇದೆ. ನೀವು ಅದು ಸೈಟ್ ಗೆ ಒಂದು ಬಾಕ್ಸ್ ಇಟ್ಟಿದ್ದೀವಿ, ಅಂಡರ್ಗ್ರೌಂಡ್ ಕೇಬಲ್. ಅದರಲ್ಲಿ ನೀವು 10 ಸೈಟ್ ಅಲ್ಲಿ ಒಂದು ಸೈಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರೆ ಅದೊಂದಕ್ಕೆ ಕರೆಂಟ್ ಪಾಸ್ ಆಗೋ ತರ ನಾವು ಅದು ಸಿಸ್ಟಮ್ ಮಾಡಿದ್ದೀವಿ. ಮತ್ತೆ ಈಗ ಲೋನ್ ಫೆಸಿಲಿಟಿ ಹೇಗಿದೆ ಸರ್? ಈಗ ಬ್ಯಾಂಕ್ ಲೋನ್ಸ್ ಆಗುತ್ತೆ ಮೇಡಮ್, ಒಂದು 2-3 ಬ್ಯಾಂಕ್ ಅಲ್ಲಿ ಅಪ್ರೂವಲ್ ಇದೆ. ಲೋನ್ ನಿಮ್ದೆಲ್ಲ ಲೋನ್ಗೆ ಇದಿದ್ರೆ ನಾವು ಕೊಟ್ಟು ಲೋನ್ ಮಾಡಿಸ್ಕೊಡ್ತೀವಿ. ಮತ್ತೆ ಈಗ ಲೇಔಟ್ ಅಂತ ಬಂದ್ರೆ ಯೂಶಲಿ ಕಾರ್ನರ್ ಪ್ರಾಪರ್ಟಿಗೆ ಡಿಫರೆಂಟ್ ವ್ಯಾಲ್ಯೂ ಇರುತ್ತೆ, ಆ ತರ ಏನಾದ್ರು ಹೌದು ಮೇಡಮ್, ಕಾರ್ನರ್ಗೆ 10% ಜಾಸ್ತಿ ಇರುತ್ತೆ. ಸರ್, ಈಗ CA ಜಾಗ ಅಂತ ಅಂದ್ರೆ ನೀವು ಒಂದಿಷ್ಟು ಸ್ಕ್ವೇರ್ ಫೀಟ್ ಅಂತ ಬಿಡ್ಬೇಕು. ಸೊ ಅಲ್ಲಿ ಏನೇನು ಮಾಡಿದೀರಾ ಸರ್ ನೀವು? ಮೇಡಮ್, CA ಪಾರ್ಕ್ ಅಂದ್ರೆ ನಾವು ಬಿಡ್ಬೇಕು ಅಂತ ಇಲ್ಲ, ಸರ್ಕಾರನೇ BMRDA ಸರ್ಕಾರನೇ ಇಷ್ಟು ಬಿಡಬೇಕು ನೀವು ಅಂತ ಅವರೇ ಪ್ಲಾನ್ ಕೊಟ್ಬಿಡ್ತಾರೆ ನಮ್ಗೆ. ಸ್ಟಾರ್ಟಿಂಗ್ ನಾವು ಅವ್ರಿಗೆ ಸಬ್ಮಿಟ್ ಮಾಡಿದಾಗ ಅವರೇ ಪ್ಲಾನ್ ಕೊಡ್ತಾರೆ. CA ಇಷ್ಟು, ಪಾರ್ಕ್ ಇಷ್ಟು, STP ಇಷ್ಟು, ಟ್ಯಾಂಕ್ ಇಷ್ಟು, ಅವರು ಗೌರ್ಮೆಂಟ್ ಬೈಲ ಪ್ರಕಾರ ಕೊಟ್ಬಿಡ್ತಾರೆ. ಆ ಪ್ರಕಾರ ನಾವೆಲ್ಲ ಬಿಟ್ಟಿದೀವಿ. ಬಿಟ್ಟು 100% ಆಮೇಲೆ ರಿಲೀಸ್ ಮಾಡಿರೋದು. ಬಿಟ್ಟು ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡಿ ಆಮೇಲೆ 100% ರಿಲೀಸ್ ಮಾಡಿದ್ದಾರೆ. ಅದಕ್ಕೆ ಇನ್ನೊಂದು ವಿಶೇಷ ಏನಂತ ಅಂದ್ರೆ, CA ಪಾರ್ಕ್ ಅಲ್ಲಿ ನಾವು ಯಾವ್ದೂ ಖಾಲಿ ಬಿಟ್ಟಿಲ್ಲ. ನಾವು ವಾಕ್ ಮಾಡೋದಕ್ಕೆ ಪಾತ್ವೆ ಮಾಡಿದೀವಿ. ಆಮೇಲೆ ನಾವು ಇವಾಗ ಸೈಟ್ ಮಾರ್ಕೊಂಡು ನಾವು ಹೋಗ್ಬಿಡ್ತೀವಿ ಅನ್ಕೊಳ್ಳಿ. ನಾವು ಸೈಟ್ ಮಾರ್ಕೊಂಡು ಹೋದಾದ್ಮೇಲೆ ಇಲ್ಲಿ ಇದು ಗೇಟೆಡ್ ಆಗಿರೋದ್ರಿಂದ ಇಲ್ಲಿ ಎಲ್ಲಾ ಮನೆ ಕಟ್ಕೊಂಡು ಬರುವಂತಾರೆ. ಸದ್ಯಕ್ಕೆ ಇನ್ನೊಂದು 6 ತಿಂಗಳು ವರ್ಷದಲ್ಲಿ ಎಲ್ಲ ಮನೆ ಸ್ಟಾರ್ಟ್ ಆಗ್ತವೆ ನಮ್ಮಲ್ಲಿ. ಆ ಮನೆ ಕಟ್ಕೊಂಡ್ ಬರುವಂತವ್ರಿಗೆ ಮುಂದಿನ ದಿನಗಳಲ್ಲಿ ನಾವಿರಲ್ಲ, ಅವ್ರು ಮುಂದಿನ ದಿನ ಒಂದು ಅಸೋಸಿಯೇಷನ್ ಮಾಡ್ಕೊಂತಾರೆ. ಗೇಟೆಡ್ ಆಗಿರೋದ್ರಿಂದ ಅಸೋಸಿಯೇಷನ್ ಮಾಡ್ಕೊಂಡಾಗ ಅವ್ರಿಗೆ ಏನ್ ಅನುಕೂಲ ಬೇಕೋ, ಪ್ರತಿ 25 ತರ ಹಣಸಿನ ಗಿಡ
ಹಣ್ಣಸಿನ ಗಿಡ ನೆಟ್ಟಿದೀವಿ, 25 ತರ ಕ್ವಾಲಿಟಿ ಮೈನ್ ಗಿಡ ಹಾಕಿದೀವಿ, ಸಪೋಟ, ನಿಮಗೆ ಸೀತಾಫಲ, ಸೀಬೆ, ಅದಕ್ಕೆ ಆಮೇಲೆ ಬೇವಿನ ಗಿಡ, ಪ್ರತಿ ಒಂದು ಅಲ್ಲಿ ವಾಸ ಮಾಡುವಂತವ್ರಿಗೆ ಏನ್ ಬೇಕು ಹೊರಗಡೆ ಎಲ್ಲೂ ಹೋಗೋದಾಗ ಅಲ್ಲೇ CA ಪಾರ್ಕ್ ಸಿಗೋಂತದ್ದು ಒಂದು ವ್ಯವಸ್ಥೆ ಮಾಡಿ ಎಲ್ಲ ಗಿಡ ನೆಟ್ಟಿದೀವಿ. ಅದು ಬಹಳ ಚೆನ್ನಾಗಿದೆ. ಒಂದು ಒಳ್ಳೆ ಫೆಸಿಲಿಟಿನೇ ಮಾಡ್ಕೊಟ್ಟಿದ್ದೀರಾ ಸರ್. ಈಗ ಇಲ್ಲಿ ಸುತ್ತಮುತ್ತ ಡೆವಲಪ್ಮೆಂಟ್ ಹೇಗಿದೆ, ಮತ್ತೆ ಈಗ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಬಸ್ ಸ್ಟಾಪ್ ಫೆಸಿಲಿಟಿ ಎಲ್ಲ ಹೇಗಿದೆ ಸರ್? ಮೇಡಮ್, ಮಾಗಡಿ ರೋಡ್ ನೀವು ನೋಡ್ತಾ ಇದ್ದೀರಾ, ಈಗ ಅಲ್ಲೇ ಡಬಲ್ ರೋಡ್, ಒಂದು ಅದ್ಭುತವಾದಂತ ಡಬಲ್ ರಸ್ತೆ, ಒಳ್ಳೆ ರಸ್ತೆ ಇದೆ. ಮಾಗಡಿ ರೋಡ್ ನೀವು ಕಡವೆಗೆರೆ ಗೇಟ್ ಇಂದ ಒಳ್ಳೊಳ್ಳೆ ವಾಣಿ ಸ್ಕೂಲು, ದೊಡ್ಡ ದೊಡ್ಡ ಸ್ಕೂಲ್ಗಳು, ಒಳ್ಳೆ ಮಕ್ಕಳನ್ನ ಓದ್ಸೋದಕ್ಕೆ ಇಲ್ಲಿ ವಾಸ ಮನೆ ಕಟ್ಕೊಂಡು ನಮ್ಮ ಲೆವೆಟ್ಗೆ ವಾಸ ಬಂದವ್ರ ಮಕ್ಕಳುಗಳಿಗೆ 10 ನಿಮಿಷ 15 ನಿಮಿಷಕ್ಕೆ ಒಳ್ಳೊಳ್ಳೆ ತಗೊಂಡು ಡ್ರಾಪ್ ಮಾಡೋದಕ್ಕೆ ಒಳ್ಳೊಳ್ಳೆ ಸ್ಕೂಲ್ಗಳು ಮಾಗಡಿ ರೋಡಾಗೆ ಬಹಳ ಫಾಸ್ಟ್ ಮಾಗಡಿ ರೋಡ್ ಡೆವಲಪ್ ಆಗ್ತದೆ. ಈಗ ನಮ್ಮ ಬಡಾವಣೆ ಅಂಜನಾದ್ರಿ ಚೌಟ್ರಿ ರೋಡ್ ಅಲ್ಲಿ ಬಂದ್ರೆ 1.3 ಆಗ್ತದೆ. ಅಲ್ಲಿ ಇವಾಗ ಪಕ್ಕದಲ್ಲಿ ಮಾಯಾ ಡೆವಲಪರ್ದು ಒಂದು ಒಳ್ಳೆ ಲೆವೆಟ್ ಮಾಡಿದ್ದಾರೆ. ನಮ್ಮ ಅಕ್ಕಪಕ್ಕ ಇನ್ನೊಂದು ಲಕ್ಷ್ಮಿ ಎನ್ಕ್ಲೇವ್ ಅಂತ ಒಂದು ಲೆವೆಟ್ ಮಾಡ್ತಾ ಇದ್ದಾರೆ. ಅಕ್ಕಪಕ್ಕ ಬಹಳ ಇಂಪ್ರೂವ್ಮೆಂಟ್ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ಬ್ರೂಜೆ 2000 ಎಕರೆ ನಮ್ಮ ಲೆವೆಟ್ ಅಟ್ಯಾಚ್ ಆಗಿ ಬ್ರೂಜೆ 2000 ಎಕರೆ ಇದೆ. ಇದೆಲ್ಲ 2000 ಎಕರೆ ಲೆವೆಟ್ ಇದೆ. ಬಹಳ ಡೆವಲಪ್ ಆಗಂತ ಜಾಗ ನಮ್ದು. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ವರ್ಷಕ್ಕೆ ಡಬಲ್ ಆಗಂತ ಜಾಗ. ಇನ್ವೆಸ್ಟ್ಮೆಂಟ್ 100% ಯಾರು ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸರ್, ಇಲ್ಲಿ ಬೈ ಮಾಡ್ಬೇಕು ಅಂದ್ರೆ ಏನಾದ್ರು ಬ್ರೋಕರೇಜ್ ಫೀ ಇದೆಯಾ ಸರ್? ಕಮಿಷನ್ ಆಗಿರ್ಬೋದು? ಇಲ್ಲ ಮೇಡಮ್, ಯಾಕೆಂದ್ರೆ ನಾವೇ ಸ್ವಂತ ಪ್ರಾಪರ್ಟಿ ಆಗಿರೋದ್ರಿಂದ, ನಾನು ಒಬ್ನೇ ಓನರ್ ಇರೋದ್ರಿಂದ ಅದೆಲ್ಲ ಏನಿಲ್ಲ ಮೇಡಮ್. ನಾನು ಒಬ್ನೇ ರಿಜಿಸ್ಟ್ರೇಷನ್ ಮಾಡೋದು. ಯಾರ ಡೈರೆಕ್ಟ್ ಆಗಿ ಬಂದ್ರೆ ಒಂದು 50 ರೂಪಾಯಿ ಕಮ್ಮಿ ಕೊಡ್ತೀವಿ. ನಾವೇ ಹೋಗಿ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಅದೇನಿಲ್ಲ, ನಮ್ಮಲ್ಲಿ ಅದೇನಿಲ್ಲ. ಯಾವ್ದು ಬ್ರೋಕರೇಜ್ ಅಥವಾ ಕಮಿಷನ್ ಫೀ ಅದೆಲ್ಲ ಇಲ್ಲ ಮೇಡಮ್, ಅದೆಲ್ಲ ಏನಿಲ್ಲ. ಸರ್, ಈಗ ನಮ್ಮ ವೀಕ್ಷಕರು ಬಂದು ನಿಮ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಹೇಗೆ ಸರ್? ಮೇಡಮ್, ನಮ್ದು ಆ ಸ್ಕ್ರೀನ್ ಮೇಲೆ ನಮ್ದು ಮೊಬೈಲ್ ನಂಬರ್ ಇರ್ತದೆ. ನಮ್ದು ನಾಗರಬಾವಿ ಬಿಡಿಎ ಕಂಪ್ಲೆಕ್ಸ್ ಆಫೀಸ್ ಇದೆ ನಮ್ದು. 25 ವರ್ಷದಿಂದ ನಮ್ದು ಮಧುಶ್ರೀ ಎನ್ಕ್ಲೇವ್ ಆಫೀಸ್ ಇದೆ. ನೀವು ಅಲ್ಲಿ ಬಂದು ಭೇಟಿ ಮಾಡ್ಬೋದು. ಆಫೀಸಲ್ಲಿ ಇರ್ತೀವಿ. ಸೊ ಈ ಪ್ರಾಪರ್ಟಿ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಎಲ್ಲ ಡೀಟೇಲ್ಸ್ ನೀವೇ ಹೇಳಿದ್ದೀರಾ. ಸೊ ನಮ್ಮ ವೀಕ್ಷಕರು ಕೂಡ ನೋಡಿದ್ದಾರೆ, ಡೈರೆಕ್ಟ್ ಓನರ್ ಇಂದನೇ ತುಂಬಾ ಡೀಟೇಲ್ಸ್ ನ ತಿಳ್ಕೊಂಡಿದ್ದಾರೆ. ಅಂಡ್ ಇದು ಒಂದು ಗೇಟೆಡ್ ಸೇಫ್ಟಿ ಕಮ್ಯುನಿಟಿ ಆಗಿರೋದ್ರಿಂದ ನಿಮಗೊಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂಡ್ ತುಂಬಾ ಫಾಸ್ಟ್ ಆಗಿ ಡೆವಲಪ್ ಆಗ್ತಿರೋ ಅಂತ ಏರಿಯಾದಲ್ಲಿ ಬರ್ತಿದೆ ಇದು ಲೇಔಟ್. ಸೊ ನೀವೇನಾದ್ರೂ ಇನ್ವೆಸ್ಟ್ ಮಾಡಬೇಕು ಅಂತ ಇಷ್ಟ ಇದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ಕಮಿಷನ್ ಮತ್ತೆ ಬ್ರೋಕರೇಜ್ ಫೀ ಇಲ್ಲದೆ ಡೈರೆಕ್ಟ್ ಓನರ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು.